ಅಂತ್ಯಾ? ನಮ್ಮ ಅಣ್ಣನ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂದೆ. ದೇವ್ರೊಳ್ಳೆಯವನು ಡೆಫೆಂಡ್ ಅಮ್ಮಾಗ ಹುಟ್ಟಿಸ್ದ. ಅದೊಂದ್ ವ್ಯತ್ಯಾಸ ಇಲ್ದೆ ಹೋಗಿದ್ರೆ ಇಷ್ಟ ಹೊತ್ತಿಗೆ ಅವನನ್ನ ಕೊಂದು ನಾನೇ ಶಿವ ಅಂತ ಹೇಳಿ ಜೊತೆಗೆ ಸಂಸಾರ ನಡೆಸಿದ. 25 ವರ್ಷ 10 ತಿಂಗಳು ನಮ್ ತಾಯಿ ತೀರೋದಾಗಿಂದ ನಾವ್ ಜೊತೆಲೇ ಇದ್ದೀವಿ. ನನ್ಗೊಂದ್ ಬಗ್ಗೆ ಗೊತ್ತಿಲ್ವಾ? ಹಾ, ವಾಚ್ಮನ್ ಸಾಮಾನ್ ಎತ್ಕೋ. ಬಾಯ್ ಪ್ರಿಯಾ. ಹೇ, ಯಾಕೆ ಅರ್ಜೆಂಟು? ಇಬ್ರು ಒಳಗ್ ಬಂದ್ ಹೋಗಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ನಾವು ಹೊರಡ್ತೀವಿ. ಸರಿ. ಹೇ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಅಯ್ಯೋ, ಶಾಪಿಂಗ್ ಹೋಗಿ ಬರೋಷ್ಟ್ರಲ್ಲಿ ಎಲ್ಲ ಚೇಂಜ್ ಆಗಿದೆ. ಹೌದು, ಯಾವ ಹಾಡ್ ಕೇಳ್ತಿದ್ಯಾ? ಹಾ, ಶಾಪಿಂಗ್ ಬರ್ಬೇಕಿತ್ತು. ಎಷ್ಟು ಮಜವಾಗಿತ್ತು ಗೊತ್ತಾ? ಉಮಾ ಹಸ್ಬೆಂಡ್ ನೇವಿ ಆಫೀಸರ್ ಆದ್ರೂ ಕೂಡ ಸಿನ್ಸಿಯರ್ ಹಸ್ಬೆಂಡ್ ಆಗಿ ಶಾಪಿಂಗ್ ಎಲ್ಲ ಬರ್ತಾರೆ. ನೀನ್ ಸಿನ್ಸಿಯರ್ ಆಗಿ ಏನಾದ್ರೂ ಮಾಡಿದ್ಯಾ? ನೀನೇನು ಹೇಳೋದ್ ಬೇಡ. ನೀನೇನು ಹೇಳೋದ್ ಬೇಡ. ಸರಿ, ಏನ್ ಹೇಳ್ಬೇಕು ಅಂತಿದ್ಯಾ? ಮತ್ತೆ ಸುಮ್ನೆ ಇರು. ಆದ್ರೆ ನಿನಗೊಂದು ಎಕ್ಸ್ಕ್ಯೂಸ್ ಇದೆ. ನೀನ್ ಮನೇಲಿ ಸುಮ್ನೆ ಇರ್ದೆ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ಯಲ್ಲ, ದಾಟ್ಸ್ ಗುಡ್. ಬುದ್ಧಿ ಇದೆಯಾ ನಿಂಗೆ? ಇಷ್ಟ ಸೌಂಡ್ ಕೊಟ್ಟು ಕೇಳಿದ್ರೆ ನಿಮ್ಮ ಅಣ್ಣನ ತರ ನಿನ್ ಕಿವಿನೂ ಕ್ಯೂಡಾಗುತ್ತೆ. ಅಲ್ಲೆಲ್ಲ ರೆಡಿ. ಏನು ಮೊದ್ಲು ಅನ್ನ ತಿಂತ್ಯಾ ಚಪಾತಿ ತಿಂತ್ಯಾ? ಅನ್ನ ತಿಂತ್ಯಾ ಚಪಾತಿ ತಿಂತ್ಯಾ? ಹೇಳು ಹೇಳು. ಓ, ಹಾಗಂತೀಯಾ? ಫಸ್ಟ್
ನೋ, ಕಷ್ಟಪಟ್ಟು ಅಡ್ಗೆ ಮಾಡಿದ್ದೀನಲ್ಲ. ಫಸ್ಟ್ ಅಡ್ಗೆ ಮಾಡಿ ತಿನ್ನು, ಆಮೇಲೆ ಆಮೇಲೆ. ಆಕ್ಚುಲಿ ನಮ್ ಫಸ್ಟ್ ನೈಟ್ ಹೇಗೆಲ್ಲ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಾ? ಹತ್ರ ಬಾ, ನಿನ್ ಕಿವಿ ಕೊಡಲಿ. ಆಗ ನೀನೇನ್ ಮಾಡ್ಬೇಕಂದ್ರೆ ಬಾ ಬಾ ಬಾ. ಹ್ಯಾಪಿನಾ? ಇದಕ್ ಮಾತ್ರ ಮಾತೆ ಬರಲ್ಲ ಅಲ್ಲ? ये रजा, पीछे साउंड आ रहा है, जाके देख। ला 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 हाँ, ला ला. सर, क्या सर? ಯಾರು ಅಂತ ನೋಡು, ಯಾರು ಅಂತ ನೋಡು. Come on, come on. ಸ್ವಲ್ಪ ಇರು. ಹಲೋ ಪ್ರಿಯಾ, ನಾನು ಶಿವ ಮಾತಾಡ್ತಾ ಇದ್ದೀನಿ. ನಾನು ಇಲ್ದೇ ಇದ್ದಾಗ ಅಣ್ಣಂಗೆ ಫೋನ್ ಮಾಡಿದ್ಯಾ? ಆ? ಹೇಳು, ಫೋನ್ ಮಾಡಿದ್ಯಾ? ಅದಕ್ಕೆ ಇದು ಯಾರು ಗೊತ್ತಾ? ಸುಧಾ, ನಿಮ್ಮ ಅಣ್ಣನ PA. ಏನಿರ್ಬೋದು ಗೊತ್ತಾ? ನಿಮ್ಮಣ್ಣ ಕೈ ಮುರ್ಕೊಂಡ, ಕಾಲ್ ಮುರ್ಕೊಂಡ ಅಂತ ಡ್ರಾಮಾ ಮಾಡಿ ಈಗ್ಲೇ ಬರೋದಕ್ಕೆ ಹೇಳ್ತಾಳೆ. ಪ್ರಿಯಾ, ನಾನು ಶಿವ, ನಾನು ಇಲ್ಲಿದ್ದೀನಿ. ಏನು ಕರೆಕ್ಟಾ? ಈಗ ಇದು ನಮಗ್ ಬೇಕಾಗಿಲ್ಲ. ಪ್ರಿಯಾ, ನಾನು ಇಲ್ಲಿದ್ದೀನಿ. ಕೊಡಿಲಿ. ಮತ್ತೆ ಫೋನ್ ಮಾಡಲ್ಲ ಅಂತ ಅನ್ಕೊಂಡ್ಯಾ? ಬಾ. ನಿನ್ ಕಿವಿಲ್ ಏನ್ ಹೇಳ್ದೆ? ನೀನೇನ್ ಮಾಡ್ತಿದ್ಯಾ? ನಾನು ನಿನ್ ಕಿವಿಲ್ ಏನ್ ಹೇಳ್ದೆ ಹೇಳು? ಹೇಳು, ನಾನು ನಿನ್ ಕಿವಿಲ್ ಏನ್ ಹೇಳ್ದೆ? ನಾನೇನ್ ಹೇಳ್ದೆ ಹೇಳು? ಹೇಳು ಹೇಳು, ನಾನು ನಿನ್ ಕಿವಿಲ್ ಏನ್ ಹೇಳ್ದೆ? ನಾನು ನಿನ್ ಕಿವಿಲ್ ಏನ್ ಹೇಳ್ದೆ ಹೇಳು? ಹೇಳು, ನಾನು ನಿನ್ ಕಿವಿಲ್ ಏನ್ ಹೇಳ್ದೆ ಹೇಳು? ಹೇಳು, ನಾನೇನ್ ಹೇಳ್ದೆ?
ಶಿವ, ಅಯ್ಯೋ ಶಿವ, ಮತ್ತೆ ಶಿವಾಗೇನಾಯ್ತು? ಶಿವ, 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 ವಾಚ್ಮನ್, ಅಯ್ಯೋ, ಉಮಾ, ನಾನು ಉಮಾ ಹಸ್ಬೆಂಡ್ ಮಾತಾಡ್ತಿರೋದು. ಸರ್ ನಾನು ಪ್ರಿಯಾ ಮಾತಾಡ್ತಿರೋದು. ನೀನ್ ಭಯ ಪಡ್ಬೇಡಮ್ಮ. ಏನಾಯ್ತು ಅಲ್ಲಿ? ರಿಲ್ಯಾಕ್ಸ್. ಶಿವ, 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 ಏನಾಯ್ತು? ಅಯ್ಯೋ ಅದು ಶಿವ ಅಲ್ಲ. ಏನು? ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು ಪ್ಲೀಸ್, ನನ್ನ ಬಿಟ್ಬಿಡು. ನನ್ ಕೈಲಿ ನಿನ್ನ ಕೊಲ್ಲಕ್ಕಾಗಲ್ಲ, ನನ್ ಕೈಲಿ ನಿನ್ನ ಕೊಲ್ಲಕ್ಕಾಗಲ್ಲ. ಶಿವ ಎಲ್ಲೋ? ಶಿವ ಎಲ್ಲಿ? ಶಿವ ನೀನ್ ಮಾಡ್ದೆ? ಶಿವ ನೀನ್ ಮಾಡ್ದೆ? ಹೊರಟೋಗು, ಹೊರಟೋಗು ನೀನು. ನಾನು ನಿನಗೇನು ಮಾಡಲ್ಲ, ನೀನು ಹೊರಟೋಗು.
ನನ್ನ ಕ್ಷಮಿಸ್ಬಿಡು ಪ್ರಿಯಾ. ಇದುವರೆಗೂ ನನ್ನ ಎದೆಯಲ್ಲಿ ಅಡಗಿದ್ದ ಭಾವನೆಗಳು, ನನ್ನ ಭಾವನೆಗಳು, ನಾನು ಹೇಳಿ ನಾನೇ ಕೇಳಲಾಗದ ಭಾವನೆಗಳು, ನನ್ನ ಎದೆಯಲ್ಲಿ ಮಾತ್ರ ಅವಳು ಅಡಗಿದಳು, ನನ್ನ ಕನಸುಗಳು. ಅದೊಂದು ದಿನ ಅವಳನ್ನು ನೋಡಿದೆ. ಅವಳೇ ನನ್ನ ಬಯಕೆಗಳನ್ನು ಬಡಿದೆಬ್ಬಿಸಿದವಳು. ಅವಳಿಗಾಗಿ ನಾನು ಮಿಡಿದೆ, ಅವಳಿಗಾಗಿ ನಾನು ಕಾದೆ. ಅವಳಿಂದಾನೇ ನನಗೆ ಪ್ರೀತಿ ಎಂಬ ಭಾವನೆ ಹುಟ್ಟಿತ್ತು. ಒಂದು ದಿನ ಅವಳು ನನ್ನನ್ನು ಹುಡುಕಿ ಬಂದ್ಲು. ಬಂದಿದ್ದು ನನಗಾಗಿ ಅಲ್ಲ, ಅವಳ ಪ್ರಿಯತಮನಾದ ನನ್ನ ತಮ್ಮನಿಗಾಗಿ. ಅವತ್ತು ಕಂಡಿದ್ದು ನನ್ನ ತಮ್ಮನಲ್ಲ, ನನ್ನ ಪ್ರೇಯಸಿಯ ಪ್ರಿಯತಮನನ್ನು. ನಾನು ಬಯಸಿದ್ದ ಆ ತುಟಿಗಳು ಹೇಳಿತ್ತು, ನಿಮ್ಮಿಬ್ಬರಲ್ಲಿ ನಾನು ಮೊದಲು ನಿಮ್ಮನ್ನೇ ನೋಡಿದಿದ್ದರೆ ನಾನು ನಿಮ್ಮನ್ನೇ ಪ್ರೀತಿಸುತ್ತಿದ್ದೆ ಎಂದು. ಆ ಒಂದು ಸಂದರ್ಭವನ್ನ ತಪ್ಪಿಸಿದ್ದು ಯಾರು? ಆ ಒಂದು ಅವಕಾಶನ ವಂಚಿಸಿದ್ದು ಯಾರು? ನನ್ನ ಮಾತುಗಳನ್ನು ಕೇಳುವ ಶಕ್ತಿಯನ್ನು ಕೂಡ ನನ್ನಿಂದ ಕಿತ್ಕೊಂಡಾಗ ನಾನು ಆ ದೇವರನ್ನು ನಿಂದಿಸಲಿಲ್ಲ. ಅವಳು ನನ್ನಿಂದ ಸಿಗ್ದಿರಂಗ್ ಮಾಡಿದ್ನಲ್ಲ, ಅದಕ್ಕಾಗಿ ಆ ದೇವರನ್ನ ನಾನು ಖಂಡಿತವಾಗಿಯೂ ನಿಂದಿಸ್ತೀನಿ. ನನ್ನನ್ನು ಅಪ್ಪಿಕೊಳ್ಳಬೇಕಾದಂಥ ಕೈಗಳಿಂದ ನನ್ನನ್ನು ಕೊಲ್ಲುವ ಹಾಗೆ ಮಾಡಿದ, ಅದಕ್ಕಾಗಿ ಆ ದೇವರನ್ನು ನಾನು ನಿಂದಿಸುತ್ತೇನೆ. ನನ್ನ ಭಾವನೆಗಳು ನನ್ನಲ್ಲೇ ಉಳಿಯುವ ಹಾಗೆ ಮಾಡಿದ, ಅದಕ್ಕಾಗಿ ಆ ದೇವರನ್ನು ನಾನು ನಿಂದಿಸುತ್ತೇನೆ. ಇಲ್ಲಿ ಮಲಗಿರೋದು ನಾನು ಮಾತ್ರ ಅಲ್ಲ, ನನ್ನ ಕನಸುಗಳು ಮತ್ತು ನನ್ನ ಆಸೆಗಳು ಇನ್ನೂ ಜೀವಂತವಾಗಿದೆ. ನನ್ನ ಕನಸುಗಳು, ನನ್ನ ಆಸೆಗಳು